आदिलक्ष्यम एकं नित्यं विमलवचनं सर्वधी साक्षीभूतं भावातीतं त्रिगुणरहितं सद्गुರು तं नमामि। ಇದು ಮನೆಯಲ್ಲ ದೇವ ಮಂದಿರ ಅಂತ ಹೇಳಿ ಭಾವಿಸಿಕೊಂಡು ಈ ಮನೆಯ ಒಡೆಯರಾಗಿರ್ತಕ್ಕಂಥವರು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಹಾರು ಗಂಗಾಧರಯ್ಯನವರು. ರು ಅಲ್ಲ, ಅವರು ಹರಗುರು ಅಂಥೇಳಿ ಅವರನ್ನು ಭಾವಿಸ್ಕೊಂಡಿದ್ದೇವೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅಥವಾ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿರುವುದು ಅತ್ಯಂತ ಶ್ಲಾಘನೀಯ. ಇಲ್ಲಿ ಎರಡು ವ್ಯಕ್ತಿತ್ವದ ದರ್ಶನವನ್ನು ಒಟ್ಟಿಗೆ ಮಾಡಿಸ್ಕೊಂಡ್ರು. ನಾನು ಆಹ್ವಾನ ಪತ್ರಿಕೆಯನ್ನು ನೋಡಿದಾಗ ನನಗೆ ಭಾಳ ಆಶ್ಚರ್ಯವಾಯಿತು. ದಿವಂಗತ ರಾಜಶೇಖರ್ ಗುಂಡ್ಗಟ್ಟಿಯವರ ಸವಿ ನೆನಪಿಗೆ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಅಂದಾಗ ನಾನು ಭಾಳಷ್ಟು ದಿಗ್ಭ್ರಾಂತನಾದೆ. ಕಾರಣ ಇಷ್ಟೇ, ಪುನೀತ್ರವರ ಕಣ್ಕಾಣಿಕೆ, ರಾಜಶೇಖರ್ ಗುಂಡ್ಗಟ್ಟಿಯವರ ದೇಹದಾನ ಎರಡು ಒಟ್ಟಿಗೆ ಸಮ್ಮಿಳಿತಗೊಂಡಿದೆ. ಆ ಕಣ್ಕಾಣಿಕೆಯಿಂದ 4 ಜನರ ಕಣ್ಣುಗಳು ಬೆಳಕನ್ನು ಕಾಣ್ತಾ ಇದ್ದಾವೆ. ಅವರಿಂದ ಪ್ರೇರಿತರಾಗಿರ್ತಕ್ಕಂಥ ಅಭಿಮಾನಿಗಳು, ಸಾವಿರಾರು ಅಭಿಮಾನಿಗಳು ಕಣ್ಕಾಣಿಕೆಯನ್ನು ನೀಡಿರ್ತಕ್ಕಂಥದ್ದು ಅದು ಆದರ್ಶ ಪುರುಷನ ಒಂದು ಮಾದರಿ ಅಂತೇಳಿ. ಈ ಎರಡು ವ್ಯಕ್ತಿತ್ವವನ್ನು ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮ ಸುಸಂಪನ್ನಗೊಂಡಿದೆ ಅಂದರೆ ಅದು ಎಲ್ಲರ ಮಾತುಗಳಲ್ಲೂ ಕೂಡ ದೈವಿಕ ಶಕ್ತಿಯ ರೂಪಾಂತರಗಳು, ಆಮೇಲೆ ತಾತ್ವಿಕ ಹಿನ್ನೆಲೆಯ ನುಡಿಗಳು, ಅಷ್ಟೇ ವಿನಯದಿಂದ ಮಾತನಾಡಿರ್ತಕ್ಕಂಥವರು, ಎಲ್ಲರನ್ನು ಸಮ್ಮಿಳಿತಗೊಳಿಸಿಕೊಂಡು ಅಭೂತಪೂರ್ವವಾದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ